हेलो गाइस ಈ ಒಂದು ವಿಡಿಯೋನಲ್ಲಿ ಗೂಗಲ್ ಪೇ ಅಪ್ಲಿಕೇಶನ್ ಇಂದ ನೀವು 5 ಲಕ್ಷ ರೂಪಾಯಿ ವರೆಗೆ ಪರ್ಸನಲ್ ಲೋನ್ ಯಾವ ರೀತಿಯಾಗಿ ತಗೋಬಹುದು ನಿಮಗೆ ಕಂಪ್ಲೀಟ್ ಆಗಿ ಇವತ್ತಿನ ವಿಡಿಯೋನಲ್ಲಿ ತಿಳಿಸಿಕೊಡ್ತಾ ಇದೀನಿ. ಸೋ ಗೂಗಲ್ ಪೇ ಅಪ್ಲಿಕೇಶನ್ ನಾವು ಮನಿ ಟ್ರಾನ್ಸ್ಫರ್ ಗೆ ಯೂಸ್ ಮಾಡ್ತಾ ಇರ್ತೀವಿ, ಬಿಲ್ ಪೇಮೆಂಟ್ಸ್ ಗಳಿಗೋಸ್ಕರ ಯೂಸ್ ಮಾಡ್ತಾ ಇರ್ತೀವಿ, ಈವನ್ ಇಲ್ಲಿ ರೀಚಾರ್ಜ್ ಮಾಡ್ಲಿಕ್ಕೆ ಆಗಿರಬಹುದು ಮತ್ತೆ ಬೇರೆ ಬೇರೆ ಪರ್ಪಸ್ ಗೋಸ್ಕರ ಗೂಗಲ್ ಪೇ ನ ನಾವು ಯೂಸ್ ಮಾಡ್ತಾ ಇರ್ತೀವಿ. ಸೋ ಗೂಗಲ್ ಪೇ ಅಪ್ಲಿಕೇಶನ್ ಇಂದ ನೀವು 5 ಲಕ್ಷ ರೂಪಾಯಿ ವರೆಗೆ ಇನ್ಸ್ಟಂಟ್ ಆಗಿ ಪರ್ಸನಲ್ ಲೋನ್ ತಗೋಬಹುದು. ಸೋ ಯಾವ ರೀತಿಯಾಗಿ ಇಲ್ಲಿ ಪರ್ಸನಲ್ ಲೋನ್ ಸಿಗುತ್ತೆ, ಯಾವ ರೀತಿಯಾಗಿ ಇಲ್ಲಿ ಲೋನ್ ಅಪ್ಲೈ ಮಾಡ್ಕೊಬೇಕು, ಏನು ಪ್ರಾಸೆಸ್ ಇರುತ್ತೆ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋ ನಮಗೆ ತಿಳಿಸ್ಕೊಡ್ತಾ ಇದೀನಿ. ಸೋ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲ ಅಂದ್ರೆ ಬೇಗ ಒಂದು ಲೈಕ್ ಮಾಡಿ ಗೈಸ್. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದ್ರೆ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ಹಾಕುವಂತ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಗೈಸ್ ನೋಡಿ, ನಿಮಗೆ ತುಂಬಾ ಕಷ್ಟ ಇದೆ ಅಂತಂದ್ರೆ ಎಲ್ಲೂ ಕೂಡ ನಿಮಗೆ ಸಾಲ ಸಿಗ್ತಾ ಇಲ್ಲ. ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಈವನ್ ಇಲ್ಲಿ ಬ್ಯಾಂಕ್ಸ್ ಇಂದ ಕೂಡ ನಿಮಗೆ ಸಾಲ ಸಿಗ್ತಾ ಇಲ್ಲ, ಯಾರು ಕೂಡ ನಿಮಗೆ ಸಾಲ ಕೊಡ್ತಾ ಇಲ್ಲ, ತುಂಬಾ ಕಷ್ಟ ಇದೆ ಅಂತಂದ್ರೆ ಇವತ್ತಿನ ವಿಡಿಯೋನಲ್ಲಿ ಗೂಗಲ್ ಪೇ ಅಪ್ಲಿಕೇಶನ್ ಅಲ್ಲಿ ಯಾವ ರೀತಿಯಾಗಿ ಲೋನ್ ಅಪ್ಲೈ ಮಾಡ್ಕೋಬೇಕು ತಿಳ್ಕೊಳ್ಳೋಣ. ಓಕೆ, ಸೊ ಫಸ್ಟ್ ನೀವು ಗೂಗಲ್ ಪೇ ಅಪ್ಲಿಕೇಶನ್ ಅಪ್ಡೇಟ್ ಮಾಡ್ಕೋಬೇಕು. ಸೊ ಪ್ಲೇ ಸ್ಟೋರ್ ಅಲ್ಲಿ ಬನ್ನಿ ಗೈಸ್. ಬಂದ ತಕ್ಷಣ ಗೂಗಲ್ ಪೇ ಅಂತ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದ ತಕ್ಷಣ ಗೂಗಲ್ ಪೇ ಅಪ್ಲಿಕೇಶನ್ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಇಲ್ಲಿ ಅಪ್ಡೇಟ್ ಬಂದಿದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ ಗೈಸ್. ಓಕೆ, ಅಪ್ಡೇಟ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಸ್ವಲ್ಪ ಸ್ಕ್ರೋಲ್ ಮಾಡ್ಕೊಳ್ಳಿ ಗೈಸ್. ಸ್ಕ್ರೋಲ್ ಮಾಡಿದ ತಕ್ಷಣ ಮ್ಯಾನೇಜ್ ಯುವರ್ ಮನಿ ಅಂತ ಇರುತ್ತೆ. ಸೊ ಇಲ್ಲಿ ಪರ್ಸನಲ್ ಲೋನ್ ಅಂತ ಇರುತ್ತೆ, ನೋಡ್ತಾ ಇರ್ಬೋದು. ಪರ್ಸನಲ್ ಲೋನ್ ಇನ್ಸ್ಟಂಟ್ ಅಪ್ರೂವಲ್ ಆಗುತ್ತೆ. ಓಕೆ, ಪೇಪರ್ಲೆಸ್ ಲೋನ್ ಡಾಕ್ಯುಮೆಂಟೇಷನ್ಸ್ ಪ್ರಾಸೆಸ್ ಇರುತ್ತೆ. ಸೊ ಇಲ್ಲಿ ಗೋಲ್ಡ್ ಲೋನ್ ಕೂಡ ಸಿಗುತ್ತೆ. ಇಲ್ಲಿ ಸ್ಟಾರ್ಟಿಂಗ್ ಇಲ್ಲಿ 0.96% ಇಂದಾನೆ ಮಂತ್ಲಿ ಇಂಟ್ರೆಸ್ಟ್ ರೇಟ್ ಇಂದಾನೆ ಸ್ಟಾರ್ಟಿಂಗ್ ಇದೆ ಗೈಸ್ ಗೋಲ್ಡ್ ಲೋನ್ ಅನ್ನೋದು. ಓಕೆ, ಗೋಲ್ಡ್ ಲೋನ್ ಕೂಡ ತಗೋಬಹುದು. ಸೊ ಅದಕ್ಕಿಂತ ಮುಂಚೆ ನೀವು ಇಲ್ಲಿ ಏನು ಮಾಡಬೇಕು ಅಂತಂದ್ರೆ ಅಂದ್ರೆ ನೀವು ಇವತ್ತಿನ ವಿಡಿಯೋನಲ್ಲಿ ಪರ್ಸನಲ್ ಲೋನ್ ಬಗ್ಗೆ ಮಾತ್ರ ಮಾತಾಡೋಣ. ಓಕೆನಾ? ಸೊ ಅದಕ್ಕಿಂತ ಮುಂಚೆ ಅಂದ್ರೆ ಪರ್ಸನಲ್ ಲೋನ್ ತಗೊಳಕ್ಕಿಂತ ಮುಂಚೆ ನೀವು ಇಲ್ಲಿ ನಿಮ್ಮ ಒಂದು ಕ್ರೆಡಿಟ್ ಸ್ಕೋರ್ನ ಚೆಕ್ ಮಾಡ್ಕೋಬೇಕು. ಕ್ರೆಡಿಟ್ ಸ್ಕೋರ್ನ ಚೆಕ್ ಮಾಡ್ಕೊಳ್ಳಿ. ನಿಮ್ಮದು ಕ್ರೆಡಿಟ್ ಸ್ಕೋರ್ ಇಲ್ಲಿ 700+ ಇತ್ತು ಅಂತಂದರೆ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ ಗೈಸ್. ಆವಾಗ ಮಾತ್ರ ನಿಮಗೆ ಇಲ್ಲಿ ಲೋನ್ ಅಮೌಂಟ್ ಅನ್ನೋದು ಸಿಗುತ್ತೆ, ಲೋನ್ ಆಫರ್ ಸಿಗುತ್ತೆ, ಇಲ್ಲ ಅಂತಾರೆ ಸಿಗಲ್ಲ ಗೈಸ್. ಓಕೆ, ಸೊ ಕ್ರೆಡಿಟ್ ಸ್ಕೋರ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಲೋನ್ ತೊಗೊಳಕ್ಕಿಂತ ಮುಂಚೆ. ಸೊ ಇಲ್ಲಿ ಚೆಕ್ ಯುವರ್ ಸಿಬಿಲ್ ಸ್ಕೋರ್ ಫಾರ್ ಫ್ರೀ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ಕ್ರೆಡಿಟ್ ಸ್ಕೋರ್ ತೋರಿಸುತ್ತೆ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕಿಂತ ಮುಂಚೆ ನೀವು ಇಲ್ಲಿ ಡೀಟೇಲ್ಸ್ ಕೊಡಬೇಕು, ಪರ್ಸನಲ್ ಡೀಟೇಲ್ಸ್ ಕೊಡಿ. ಅದಾದ ನಂತರ ಇಲ್ಲಿ ಪ್ಯಾನ್ ಕಾರ್ಡ್ ನಂಬರ್ ಕೇಳುತ್ತೆ, 10 ಡಿಜಿಟ್. ಆ ಒಂದು ಪ್ಯಾನ್ ಕಾರ್ಡ್ ನಂಬರ್ನ ನೀವು ಇಲ್ಲಿ ಕೊಡಬೇಕು. ಓಕೆ, ನಿಮ್ಮದು ಇಲ್ಲಿ ಕ್ರೆಡಿಟ್ ಸ್ಕೋರ್ ಅನ್ನೋದು ಈ ರೀತಿಯಾಗಿ ಫೆಚ್ ಆಗಿಬಿಟ್ಟು ನಿಮಗೆ ತೋರಿಸುತ್ತೆ. ಓಕೆ, ನಂದು ನೋಡ್ಬೋದು ಕ್ರೆಡಿಟ್ ಸ್ಕೋರ್ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಓಕೆ, ಫೇರ್ ಇದೆ. ಸ್ಟಾರ್ಟಿಂಗ್ ಇಲ್ಲಿ ಗುಡ್ ಇತ್ತು, ಇವಾಗ ಫೇರ್ ಆಗಿದೆ. ಯಾಕೆಂತಂದರೆ ನಾನು ಇಲ್ಲಿ ಜಾಸ್ತಿ ಕ್ರೆಡಿಟ್ ಎನ್ಕ್ವೈರೀಸ್ ಮಾಡ್ತಾ ಇರೋದ್ರಿಂದ ಇವಾಗ ನಂದು 1 ಪಾಯಿಂಟ್ ಕಡಿಮೆ ಆಗಿದೆ ಗೈಸ್. ಈ ರೀತಿಯಾಗಿ ನಿಮ್ಮದು ಕಡಿಮೆ ಇತ್ತು ಅಂತಂದರೆ ಲೋನ್ ತಗೋಬೇಡಿ. ಓಕೆ, ನಿಮಗೆ ಲೋನ್ ಕೂಡ ಸಿಗಲ್ಲ. ಜಾಸ್ತಿ ಇತ್ತು ಅಂದರೆ ಮಾತ್ರ ಇಲ್ಲಿ ಲೋನ್ ಸಿಗುತ್ತೆ. 725+ ಇತ್ತು ಅಂತಂದರೆ ಇಲ್ಲಿ ಲೋನ್ ಸಿಗುತ್ತೆ. ಆ್ಯಂಡ್ ಇನ್ನೊಂದು ಏನಂತಂದರೆ ಇದು ನಿಮ್ಮ ಲೊಕೇಶನಲ್ಲಿ ಯಾವೊಂದು ಅಪ್ಲಿಕೇಶನ್ ನಿಮಗೆ ಲೋನ್ ಕೊಡ್ತಾ ಇರುತ್ತೆ ನೋಡಿ, ಅದು ನಿಮ್ಮ ಒಂದು ಲೊಕೇಶನಲ್ಲಿ ಆ ಒಂದು ಅಪ್ಲಿಕೇಶನ್ ಇಲ್ಲಿ ಸರ್ವಿಸಸ್ ಕೊಡ್ತಾ ಇದೆ ಅಂತ ಅರ್ಥ. ಇಲ್ಲ ಅಂತಂದರೆ ಸರ್ವಿಸಸ್ ಕೊಡ್ತಾ ಇಲ್ಲ ಅಂತ ಅರ್ಥ ಗೈಸ್. ಓಕೆನಾ? ನಿಮ್ಗೆ ಯಾವ ಒಂದು ಆ್ಯಪಲ್ಲಿ ಕೂಡ ಲೋನ್ ಸಿಗ್ತಾ ಇಲ್ಲ ಅಂದ್ಕೊಳ್ಳಿ, ಅಲ್ಲಿ ಆ ಒಂದು ಅಪ್ಲಿಕೇಶನ್ ಆಪರೇಟ್ ಮಾಡ್ತಾ ಇಲ್ಲ ಅಂತ ನೀವು ಅನ್ಕೋಬೇಕು. ಓಕೆನಾ? ಸೊ ಈ ರೀತಿಯಾಗಿರುತ್ತೆ. ಸೊ 770 ಅಂದರೆ ನಮ್ಮದು ಫೇರ್ ಇದೆ ಗೈಸ್. ಓಕೆ, ಇಲ್ಲಿ ಯಾವುದೇ ಲೇಟ್ ಪೇಮೆಂಟ್ಸ್ ಕೂಡ ಇಲ್ಲ ನಂದು. ಸೊ 203 ಪೇಮೆಂಟ್ಸ್ ನಾನು ಮಾಡಿದ್ದೀನಿ. ಸೊ ಅದೆಲ್ಲ ಆನ್ ಟೈಮ್ ಇದೆ. ಆ್ಯಂಡ್ ಯಾವುದೇ ಇಲ್ಲಿ ಓವರ್ ಸ್ಪೆಂಡಿಂಗ್ಸ್ ಕೂಡ ನಾನು ಮಾಡಿಲ್ಲ. ಆ್ಯಂಡ್ ನಂದು 24 ಕ್ರೆಡಿಟ್ ಅಪ್ಲಿಕೇಶನ್ಸ್ ಅನ್ನೋದು ಇರುತ್ತೆ. ಅಂದರೆ ನಾನು ಜಾಸ್ತಿ ಇಲ್ಲಿ ಮಾಡಿರ್ತೀನಿ ಬಿಕಾಸ್ ಆಫ್ ನಿಮಗೆ ತೋರ್ಸೋಕ್ಕಾಗಿರ್ಬೋದು. ಓಕೆ, ಈ ರೀತಿಯಾಗಿ ನಂದು ಎನ್ಕ್ವೈರೀಸ್ ಇರುತ್ತಲ್ವ, ಸೊ ಅದು ಇಲ್ಲಿ ತೋರಿಸ್ತಾ ಬರುತ್ತೆ. ಓಕೆ, ಫುಲ್ಲಿ ರಿಪೋರ್ಟ್ ಬೇಕು ಅಂತಂದರೆ ಫ್ರೀಯಾಗಿ ಗೂಗಲ್ ಪೇದೇ ಯೂಸ್ ಮಾಡ್ಕೊಳ್ಳಿ. ಗೂಗಲ್ ಪೇದು ಅಕ್ಯುರೇಟ್ ತೋರಿಸುತ್ತೆ. ಯಾಕಂದರೆ ಇದು ಇವ್ರದ್ದು ಸಿಬಿಲ್ ಕಡೆ ಇಂದ ಬರೋದ್ರಿಂದ, ಪವರ್ಡ್ ಬೈ ಸಿಬಿಲ್ ಇರೋದ್ರಿಂದ ಇಲ್ಲಿ ನಿಮಗೆ ಅಕ್ಯುರೇಟ್ ತೋರಿಸುತ್ತೆ. ಆ್ಯಂಡ್ ಇದೇ ಕರೆಕ್ಟ್ ಆಗಿರೋ ಒಂದು ಕ್ರೆಡಿಟ್ ಸ್ಕೋರ್. ಓಕೆ, ಸೊ ಕ್ರೆಡಿಟ್ ರಿಪೋರ್ಟ್ ನೋಡ್ಕೊಂಬಿಟ್ಟು ನೀವು ಅಪ್ಲೈ ಮಾಡ್ಕೋಬೋದು. ಸೊ ಇಲ್ಲಿಂದನೇ ನೀವು ಲೋನ್ ಅಪ್ಲೈ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ಇನ್ಸ್ಟಂಟ್ ಲೋನ್ ಅಪ್ ಟು 9 lakhs. ಯಾವುದೇ ಪೇಪರ್ ವರ್ಕ್ ಇರಲ್ಲ, ಯಾವುದೇ ಇಲ್ಲಿ ಚಾರ್ಜಸ್ ಇರಲ್ಲ. ಓಕೆ, 100% ಡಿಜಿಟಲ್ ಪ್ರಾಸೆಸ್ ಇರುತ್ತೆ. ಸೊ ಇವಾಗ ಇಲ್ಲಿ ಇರುತ್ತೆ ನೋಡಿ. ಸೊ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ನೋಡ್ತಾ ಇರ್ಬೋದು ಇಲ್ಲಿ ಲೋನ್ ಅಮೌಂಟ್ ಬಂದ್ಬಿಟ್ಟು ಸೊ 30,000 ರೂಪಾಯಿಂದ ಸ್ಟಾರ್ಟಿಂಗ್ ಇದೆ, ಅಪ್ ಟು 9 ಲಕ್ಷ ರೂಪಾಯಿವರೆಗೆ ನನಗೆ ಲೋನ್ ಅಮೌಂಟ್ ಅಂದರೆ ಲೋನ್ ಆಫರ್ ಕೊಡ್ತಾ ಇದ್ದಾರೆ. ಮಂತ್ಲಿ EMI ನೋಡ್ತಾ ಇರ್ಬೋದು. ಸ್ಟಾರ್ಟಿಂಗ್ ಇಲ್ಲಿ 2,000 ರೂಪಾಯಿ ಅಂತಲೇ ಇದೆ. ನಂತರ ಇಲ್ಲಿ ಲೋನ್ ಪೀರಿಯಡು 6 ತಿಂಗಳಿಂದ ಅಪ್ ಟು 5 ವರ್ಷದವರೆಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇಂಟ್ರೆಸ್ಟ್ ರೇಟು 11.25% ಸ್ಟಾರ್ಟಿಂಗ್ ಇದೆ ಪರ್ ಇಯರ್. ಓಕೆ, ಪರ್ ಇಯರ್ ಗೈಸ್. ಓಕೆ, ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಸೊ ತುಂಬ ಕಡಿಮೆ ಇಂಟ್ರೆಸ್ಟ್ ರೇಟಲ್ಲಿ ಲೋನ್ ಸಿಗುತ್ತೆ. ಇಲ್ಲಿ DMI ಫೈನಾನ್ಸ್ ಲೋನ್ ಕೊಡ್ತಾ ಇದೆ, ಆಕ್ಸಿಸ್ ಬ್ಯಾಂಕ್ ಲೋನ್ ಕೊಡ್ತಾ ಇದೆ, ಮತ್ತು ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಲೋನ್ ಕೊಡ್ತಾ ಇದೆ. ಓಕೆ, ಸೊ ಇವ್ರು ಮೂವರು ಬಂದ್ಬಿಟ್ಟು ಇಲ್ಲಿ ನಿಮಗೆ ಲೋನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಮೋಸ್ಟ್ ಆಫ್ ಇಲ್ಲಿ DMI ಫೈನಾನ್ಸೇ ಲೋನ್ ಕೊಡುತ್ತೆ. ಏಕೆಂತಂದರೆ ಒಂದು ಆಕ್ಸಿಸ್ ಬ್ಯಾಂಕ್ ಇಲ್ಲಿ ಬ್ಯಾಂಕ್ ಆಗಿರೋದ್ರಿಂದ ಅದು ಜಾಸ್ತಿ ರಿಸ್ಕ್ ತೊಗೊಳಲ್ಲ. ಆ್ಯಂಡ್ ಇವೆರಡು ಫೈನಾನ್ಸ್ ಕಂಪನಿ ಆಗಿರೋದ್ರಿಂದ, ಅಂದರೆ DMI ಫೈನಾನ್ಸ್ ಮತ್ತು ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಎರಡು NBFC ಆಗಿರೋದ್ರಿಂದ, ಸೊ ಇವೆರಡು ಕೂಡ ಪ್ರೈವೇಟ್ ಎಂಟಿಟೀಸ್ ಮತ್ತು ಫೈನಾನ್ಷಿಯಲ್ ಕಂಪನೀಸ್ಗಳಾಗಿರೋದ್ರಿಂದ ಸೊ ಇಲ್ಲಿ ನಿಮಗೆ ಇವುಗಳು ಲೋನ್ ಕೊಡ್ತವೆ. ಓಕೆ, ಸೊ ಆಕ್ಸಿಸ್ ಬ್ಯಾಂಕ್ ತುಂಬ ಕಡಿಮೆ ಜನಕ್ಕೆ ಲೋನ್ ಕೊಡುತ್ತೆ. ನಿಮ್ಮದು ಕ್ರೆಡಿಟ್ ಸ್ಕೋರ್ ಜಾಸ್ತಿ ಇತ್ತು ಅಂದರೆ ಆಕ್ಸಿಸ್ ಬ್ಯಾಂಕ್ ಸಿಗುತ್ತೆ. ಹಾಂ ಹೌದು, ಆಕ್ಸಿಸ್ ಬ್ಯಾಂಕ್ ಪ್ರೈವೇಟ್ ಬ್ಯಾಂಕ್ ಆಗುತ್ತೆ, ಬಟ್ ಪ್ರೈವೇಟ್ ಫೈನಾನ್ಸ್ ಕಂಪ್ನಿ ಆಗಲ್ಲ. ಸೊ ಇವೆರಡು
ಪ್ರೈವೇಟ್ ಫೈನಾನ್ಸ್ ಕಂಪ್ನಿ ಆಗ್ತವೆ, ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಮತ್ತು DMF ಫೈನಾನ್ಸ್. ಓಕೆ, ಸೊ ಇಲ್ಲಿ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಸೊ ಫಸ್ಟ್ ಈ ರೀತಿಯಾಗಿ ಬರುತ್ತೆ. ಸೊ ನಿಮ್ಮದು ಡೀಟೇಲ್ಸ್ ತೋರಿಸುತ್ತೆ, ಕಂಟಿನ್ಯೂ ಮಾಡ್ಕೊಳ್ಳಿ. ನಂತರ ಫುಲ್ ನೇಮ್ ಕೇಳುತ್ತೆ, ಪ್ಯಾನ್ ಕಾರ್ಡಲ್ಲಿ ಯಾವ ರೀತಿಯಾಗಿದೆಯೋ ಅದೇ ಫುಲ್ ನೇಮನ್ನು ಹಾಕ್ಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ನಂತರ ನಿಮ್ಮದು ಪಿನ್ ಕೋಡ್ ಕೇಳುತ್ತೆ, ನಿಮ್ಮದು ಅಡ್ರೆಸ್ ಪಿನ್ ಕೋಡನ್ನು ಹಾಕ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಮಾಡ್ಕೊಳ್ಳಿ. ನಂತರ ನಮ್ಮದು ಇಲ್ಲಿ ಡೀಟೇಲ್ಸ್ ಅನ್ನೋದು ವೆರಿಫೈ ಆಗುತ್ತೆ, ಸ್ವಲ್ಪ ಹೊತ್ತು ನೀವು ಇಲ್ಲಿ ವೇಟ್ ಮಾಡ್ಕೋಬೇಕು. ಓಕೆ, ಸೊ ಸದ್ಯಕ್ಕೆ ನನಗೆ ಯಾವುದೇ ಲೋನ್ ಆಫರ್ ಅವೈಲೇಬಲ್ ಇಲ್ಲ ಅಂತ ತೋರಿಸ್ತಾ ಇದೆ, ನೋ ಲೋನ್ ಆಫರ್ಸ್ ಅವೈಲೇಬಲ್ ಅಂತ ತೋರಿಸ್ತಾ ಇದೆ. ನೋಡ್ತಾ ಇರ್ಬೋದು, ಅಂದರೆ ಇವ್ರದ್ದು ಲೆಂಡರ್ಸ್ದು ನಾವು ರಿಕ್ವೈರ್ಮೆಂಟ್ಸ್ ಪಾಲಿಸಿನ ಮೀಟ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಮಗೆ ಇಲ್ಲಿ ಈ ಒಂದು ಲೋನ್ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡಿದ್ದಾರೆ. ವಿತಿನ್ 2 ಮಿನಿಟ್ಸಲ್ಲೇ ನೀವು ಚೆಕ್ ಮಾಡ್ಕೋಬೋದು ನಿಮಗೆ ಲೋನ್ ಸಿಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ನನಗಂತೂ ಇಲ್ಲಿ ಯಾವುದೇ ಲೋನ್ ಆಫರ್ ಸಿಗ್ತಾ ಇಲ್ಲ. ನಿಮಗೆ ಇಲ್ಲಿ ಏನಾದರೂ ಲೋನ್ ಆಫರ್ ಸಿಕ್ತು ಅಂತಂದರೆ ಕೊಡೋದು DMF ಫೈನಾನ್ಸ್, ಇಲ್ಲ ಅಂತಂದರೆ ಇಲ್ಲಿ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಕೊಡುತ್ತೆ, ಇಲ್ಲ ಅಂತಂದರೆ ಒಂದೊಂದು ಕೇಸಲ್ಲಿ ಬ್ಯಾಂಕ್ ಕೂಡ ಕೊಡುತ್ತೆ, ಅದು ಆಕ್ಸಿಸ್ ಬ್ಯಾಂಕ್ ಆಗಿರುತ್ತೆ. ಓಕೆ, ಸೊ ಈ 3 ಎಂಟಿಟೀಸಿಂದ ನಿಮಗೆ ಲೋನ್ ಸಿಗುತ್ತೆ. ಸೊ ನೀವು ಜಸ್ಟ್ ಹೋಗ್ಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ನಿಮಗೆ ಲೋನ್ ಸಿಕ್ತು ಅಂತಂದರೆ ಫರ್ದರ್ ನೀವು ಪ್ರಾಸೆಸನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ಸೊ ಏನೆಲ್ಲ ನೆಕ್ಸ್ಟು ಇಲ್ಲಿ ಬೇಸಿಕ್ ಡೀಟೇಲ್ಸ್ ಎಲ್ಲ ಕೇಳುತ್ತಾರೆ, ಅದೆಲ್ಲ ಪ್ರೊವೈಡ್ ಮಾಡಿ. ನಂತರ ಪ್ರೊಫೆಷ್ನಲ್ ಡೀಟೇಲ್ಸ್ ಕೇಳುತ್ತೆ, ಅದೆಲ್ಲ ಕೊಡಿ. ಅಂದರೆ ನೀವು ಎಲ್ಲಿ ವರ್ಕ್ ಮಾಡ್ತಾ ಇದ್ರಿ, ಯಾವೊಂದು ಕಂಪನಿನಲ್ಲಿ ಅಂತ ಹೇಳ್ಬಿಟ್ಟು ಅದೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾದಮೇಲೆ ನಂತರ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ. ಬ್ಯಾಂಕ್ ಡೀಟೇಲ್ಸ್ ಎಂಟರ್ ಮಾಡಿದ ತಕ್ಷಣ ನೀವು ವಿತಿನ್ 2 ಮಿನಿಟ್ಸಲ್ಲೇ ಈ ಮ್ಯಾಂಡೇಟ್ ಎಲ್ಲ ಮಾಡಿಕೊಂಡು ಲೋನ ತಕ್ಷಣ ತೊಗೋಬೋದು. ಸೊ ನಾನು ಆಲ್ರೆಡಿ ಡೀಟೇಲಾಗಿ ವಿಡಿಯೋನ ಮಾಡಿದ್ದೀನಿ, ಆ ಒಂದು ಪ್ರಾಸೆಸನ್ನು ಕಂಪ್ಲೀಟ್ ಮಾಡಿ ಕೂಡ ತೋರಿಸ್ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋನ ಐ ಬಟನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡಿ ಅಪ್ಲೈ ಮಾಡ್ಕೋಬೋದು ಗೈಸ್. ಓಕೆ, ಸೊ ಈ ರೀತಿಯಾಗಿ ಲೋನ್ ತೊಗೊಳೋದಿರುತ್ತೆ. ನೆಕ್ಸ್ಟ್ ಗೋಲ್ಡ್ ಲೋನ್ ಮೇಲೆ ಏನಾದರೂ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ನಲ್ಲಿ ತಿಳಿಸಿ, ನಾನು ನಿಮಗೆ ಗೋಲ್ಡ್ ಲೋನ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು ತಿಳಿಸ್ಕೊಡ್ತೀನಿ. ಓಕೆ, ಆ್ಯಂಡ್ ಇನ್ ಕೇಸ್ ನಿಮಗೆ ಗೂಗಲ್ ಪೇ ಆ್ಯಪಲ್ಲಿ ಲೋನ್ ಸಿಗ್ತಾ ಇಲ್ಲ ಅಂದ್ಕೊಳ್ಳಿ, ನಿಮಗೋಸ್ಕರ ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ತಿಳಿಸೋಕೆ ಇಷ್ಟಪಡ್ತೀನಿ. ಅದರ ಹೆಸರು ಟ್ರೂ ಬ್ಯಾಲೆನ್ಸ್. ಹೌದು, ಟ್ರೂ ಬ್ಯಾಲೆನ್ಸ್ ನನ್ನ ಒಂದು ಫೇವ್ರೇಟ್ ಅಪ್ಲಿಕೇಶನ್. ಇಲ್ಲಿ ಎಲ್ರಿಗೂ ಕೂಡ ಸಾಲ ಸಿಗುತ್ತೆ. ನೀವು ಸ್ಯಾಲರಿಡ್ ಪರ್ಸನ್, ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ ಮತ್ತು ಸ್ಟೂಡೆಂಟ್ಸ್ಗೂ ಲೋನ್ ಸಿಗುತ್ತೆ. ಈವನ್ ಇಲ್ಲಿ ಹೌಸ್ ವೈಫ್ ಅವ್ರಿಗೂ ಲೋನ್ ಸಿಗುತ್ತೆ. ನೀವು ಜಸ್ಟ್ ಅಪ್ಲೈ ಮಾಡ್ಕೊಳೋದಷ್ಟೇ ಬಾಕಿ. ಸೊ ಹೋಗಿ ಅಪ್ಲೈ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಫಸ್ಟ್ ಲಿಂಕ್ಗೆ ಕೊಟ್ಟಿರ್ತೀನಿ, ಟ್ರೂ ಬ್ಯಾಲೆನ್ಸ್ದು ಅಪ್ಲೈ ಮಾಡ್ಕೋಬೋದು ಗೈಸ್. ಇಲ್ಲಿ 2 ಲಕ್ಷ ರೂಪಾಯಿವರೆಗೆ ಕ್ಯಾಶ್ ಲೋನ್ ಮತ್ತು 1 ಲಕ್ಷ ರೂಪಾಯಿವರೆಗೆ ಲೆವೆಲ್ ಅಪ್ ಲೋನ್ ಕೂಡ ಸಿಗುತ್ತೆ. ತುಂಬ ಕಡಿಮೆ ಇಂಟ್ರೆಸ್ಟ್ ರೇಟಲ್ಲಿ ಟ್ರೂ ಬ್ಯಾಲೆನ್ಸಲ್ಲಿ ಲೋನ್ ಸಿಗುತ್ತೆ. ಹೋಗಿ ಅಪ್ಲೈ ಮಾಡ್ಕೊಳ್ಳಿ ಗೈಸ್. ಓಕೆ, 4.4 ಸ್ಟಾರ್ ರೇಟಿಂಗ್ ಇದೆ, 20 ಲಕ್ಷ ರೀಚ್ ಇದಾವೆ, 5 ಕೋಟಿ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ. ಆ್ಯಂಡ್ ಇದು RBI ರಿಜಿಸ್ಟರ್ಡ್ NBFC ಆ್ಯಪ್ ಆಗಿರುತ್ತೆ. ಓಕೆ, ಸೊ ಯಾ ಗೈಸ್, ಇದಾಗಿರುತ್ತೆ ಇತ್ತಿನ ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.